ನಾಗಕ್ಕೆ ಒಂದು ನಿಮಿಷ ಬನ್ನಿ. ಅದು ಆ ರೂಮಲ್ಲಿ ಮಡಿ ಬಟ್ಟೆ ಇಟ್ಟಿದ್ದೀನಿ, ತಗೊಂಬರ್ತೀರಾ? ಅಲ್ಲಲ್ಲ, ಸೀರೆ ಅಲ್ಲ, ಮಡಿ ಬಟ್ಟೆ ಪುರೋಹಿತರು ಕೊಡೋದು. ಸ್ವಲ್ಪ ಬೇಗ ತಗೊಂಡು ಬರ್ತೀರಾ? ಅಲ್ಲೇನಾದರೂ ಹಾವಿದ್ಬಿಟ್ರೆ? ಅಯ್ಯೋ ದೇವ್ರೆ, ನಾನು ಕೂಲ್ ಬೇರೆ ಎಲ್ಲಿಟ್ಟೆ ಅಂತ ಗೊತ್ತೈತಿಲ್ವಲ್ಲ. ಇನ್ನೊಂದು ಕೂಲ್ ಇಟ್ಕೊಂಡೇ ಹೋಯ್ತೀನಿ. ಏನಾಗಿ ಇಲ್ಲೇನು ಮಾಡ್ಲಿಕ್ಕತ್ತೀಯ? ಗುಡ್ದಲ್ಲವ್ವ, ನಾನು ನಾಗಿನಿ ಅಲ್ಲ, ಒಣಕಿ ಹೋಗು ಅಂತ ಹೇಳಕತ್ತೀಯ? ನೋಡನಾಗಿ, ಈ ಪೂಜೆ ಎಲ್ಲ ಮುಗಿದು ಬಿಡ್ಲಿ, ಆಮೇಲೆ ಯಾವ್ದಾರು ಗುಡಿಗೆರೆ ದರ್ಗಾಕರೆ ಹೋಗಿ ಒಂದು ಚಲೋ ತಾಯ್ತಾ ಕಟ್ಟಿಸ್ಕೊಂಬರ್ನು. ನೀ ಹಿಂಗೆ ಆಡ್ಲಿಕ್ಕತ್ತದ ನೋಡಿದ್ರೆ ಗೊತ್ತಾಗ್ತೈತಿ ನಿನಗೆ ಕರೆನ ಹುಚ್ಚಿಡ್ದೈತಿ ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಾನು ಹೊಡೆದು ಸಾಯಿಸೇ ಬಿಡ್ತಿ. ಇಲ್ಲಿಂದ ಹೋಗ್ತೀನಿ ನಾನು. ಈ ತಡಿ ನೋಡು, ಈ ಬಡಿಗೆ ತಗೊಂಡು ಯಾರಿಗೂ ಹೊಡಿಲಿಕ್ಕೆ ಹೋಗ್ಬೇಡ, ಅರ್ಥ ಆತ? ಹೊಡೆದಂದ್ರ ಆಮೇಲೆ ದವಾಖಾನೆ ಕರ್ಕೊಂಡು ಹೋಗ್ಬಿಡ್ತಾರ. ಹುಷಾರ? ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಬಟ್ಟೆನಾ ನಿಮ್ದಾ? ಪೂಜೆಗಾ? ಒಂದು ನಿಮಿಷ ರೀ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅಮೃತ ಅವ್ರು ಹೇಳಿದ್ರು ಇಲ್ಲೇ ಯಾವುದೋ ಬ್ಯಾಗಲ್ಲಿದೆ ಅಂತ, ನಾನು ಹುಡುಕ್ತೇನೆ. ಈ ಬ್ಯಾಗಲ್ಲಿ ಇರಬೇಕು. ಆ ಬ್ಯಾಗಲ್ಲಿಲ್ಲ, ಆ ಬ್ಯಾಗಲ್ಲಿಲ್ಲ. ಒಂದು ನಿಮಿಷ, ನಾನು ಹುಡ್ಕೊಡ್ತೀನಿ. ಇಲ್ಲಿದೆ ನೋಡಿ, ಇದೆ ಅಲ್ವಾ? ನಿಮಗೆ ಬೇಕಾಗಿರೋ ಸಿಗ್ತಾ? ಕೊಡಿ ಮತ್ತೆ ಬೇಗ. ಸದ್ಯ ನಾಗಕ್ಕೆ ಓದಕ್ಕೆ ಬರಲ್ಲ. ಓದಕ್ಕೆ ಬಂದಿದ್ದಿದ್ರೆ ಮನೆ ನೆಮ್ಮದಿ ಎಲ್ಲ ಹಾಳಾಗಿರೋದು. ಯಾರ ಮನೆ ನೆಮ್ಮದಿ ಹಾಳು ಮಾಡ್ತಾ ಇದ್ರು ಸಂಜೀವಣ್ಣ? ಏನಾಯ್ತು ಸಂಜೀವಣ್ಣ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಅದು ಲಕ್ಕಿ, ನಾಗಿ ರೂಮಿಗೆ ಬಂದಿದ್ರು. ಹಾ, ಅವರು ಮಡಿ ಬಟ್ಟೆ ತಗೊಂಡು ಹೋಗಕ್ಕೆ ಬಂದಿದ್ರಲ್ಲ, ತಗೊಂಡು ಹೋದ್ರಲ್ಲ. ಸರಿ, ಅಲ್ಲಿ ತಾತ ಕರಿತಿದ್ದಾರೆ, ಬಾ ಹೋಗೋಣ. ಬಂದೆ, ಇದೊಂಚೂರು ಜೋಡಿಸ್ಕೊಂಡು. ಅಣ್ಣ, ಅದನ್ನ ಆಮೇಲೆ ಜೋಡಿಸ್ಕೋಬಹುದು, ಅಲ್ವಾ ಹೋಗೋಣ. ಅಲ್ಲ ಲಕ್ಕಿ, ಅಯ್ಯೋ ಬಾ. ಲಕ್ಕಿ, ಬ್ಯಾಗ್ ಜಿಪ್ ಆಗಿಲ್ಲ.